ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ಬಾಣಂತಿಯರಿಗೆ ಯೂಸ್ಫುಲ್ ಆಗುವಂತಹ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಆದಮೇಲೆ ತುಂಬಾ ಬಾಡಿಲಾಗಲಿ ಫೇಸಲ್ಲಾಗಲಿ ತುಂಬಾ ಚೇಂಜಸ್ ಆಗಿರುತ್ತೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾರಣದಿಂದಾಗಿ ಬಾಡಿಲಾಗಿರ್ಬೋದು ಅಥವಾ ಫೇಸಲ್ಲಾಗಿರ್ಬೋದು ತುಂಬಾ ಚೇಂಜಸ್ ಆಗುತ್ತೆ. ವೆಯ್ಟ್ ಗೇನ್ ಆಗಿರುತ್ತೆ, ತುಂಬಾ ವೆಯ್ಟ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ, ಅಥವಾ ಸ್ಕಿನ್ ತುಂಬಾ ಡಲ್ ಆಗಿರುತ್ತೆ, ಪಿಂಪಲ್ಸ್, ಕಲೆಗಳು, ಡಾರ್ಕ್ ಸರ್ಕಲ್ಸ್ ಈ ಥರ ತುಂಬಾ ಪ್ರಾಬ್ಲಮ್ಸ್ ಆಗಿರುತ್ತೆ. ಹಾಗೆಯೇ ಏರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಸರಿಯಾಗಿ ನಿದ್ದೆ ಮಾಡೋದಕ್ಕಾಗಿರಲ್ಲ, ಕರೆಕ್ಟಾಗಿ ನಮಗೆ ಕಂಫರ್ಟಬಲ್ ಆಗೋ ರೀತಿ ಮಲಗೋದಕ್ಕಾಗ್ತಾ ಇರಲ್ಲ, ಆಮೇಲೆ ನಮಗೆ ಬೇಕಾದಂತಹ ಫುಡ್ನ ನಾವು ತಿನ್ನೋದಕ್ಕಾಗ್ತಾ ಇರಲ್ಲ, ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ಗಳ ಮಧ್ಯೆನೂ ನಮ್ಮ ಒಳಗೊಂದು ಪುಟ್ಟ ಜೀವ ಬೆಳೀತಾ ಇದೆ ಅನ್ನೋದೊಂದು ಖುಷಿಗೆ ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಇಗ್ನೋರ್ ಮಾಡ್ತಾ ಇರ್ತೇವೆ. ಸೊ ಅದರಿಂದಾಗಿ ಮೊದಲಿದ್ದಕ್ಕಿಂತ ನಾವು ಪ್ರೆಗ್ನೆಂಟ್ ಆದಮೇಲೆ ನಾವು ತುಂಬಾ ಚೇಂಜಸ್ನ ಕಾಣ್ತಾ ಇರ್ತೀವಿ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಕೂಡ ಆಫ್ಟರ್ ಡೆಲಿವರಿ ಹಾಗೇ ಮುಂದುವರಿತಾ ಹೋಗ್ಬಿಟ್ಟಿರುತ್ತೆ ಕೆಲವರಿಗೆ. ಸೊ ಅದು ತುಂಬ ಒಂಥರ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ. ಏನಪ್ಪ ಅಂತಂದರೆ ನಮ್ಮ ಬಾಡಿ ತುಂಬ ವೆಯ್ಟ್ ಗೇನ್ ಆಗಿರುತ್ತೆ, ನಾವು ತುಂಬಾ ವೆಯ್ಟ್ ಜಾಸ್ತಿ ಆಗೋಗಿರ್ತೀವಿ, ಮೊದಲಿದ್ದಕ್ಕಿಂತ ತುಂಬಾ ಡಿಫ್ರೆಂಟಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತೀವಿ, ತುಂಬಾ ಚೇಂಜಸ್ ಆಗೋಗ್ಬಿಟ್ಟಿರುತ್ತೆ. ಅದು ನಮ್ಮದು ತುಂಬಾ ರೆಸ್ಟ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಕೆಲವೊಬ್ರು ನಾನ್ ವೆಜ್ ತಿಂತಾ ಇರ್ತಾರೆ, ಸೊ ಅವ್ರಿಗೆ ನಾನ್ ವೆಜ್ ತಿನ್ನೋದ್ರಿಂದ ಆಗಿರ್ಬೋದು ಬಾಡಿ ತುಂಬಾ ವೆಯ್ಟ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಸರಿಯಾಗಿ ನಿದ್ದೆ ಇರೋದಿಲ್ಲ, ರಾತ್ರಿ ಎಲ್ಲ ಮಗು ಕಿರಿಕಿರಿ ಮಾಡ್ತಾ ಇರುತ್ತೆ, ಅಳ್ತಾ ಇರುತ್ತೆ, ಅದನ್ನು ಸಂಭಾಳಿಸೋದ್ರಲ್ಲೇ ನಾವು ಟೈಮ್ ಹೋಗ್ಬಿಟ್ಟಿರುತ್ತೆ. ಸೊ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗಿರಲ್ಲ, ಅದರಿಂದ ಡಾರ್ಕ್ ಸರ್ಕಲ್ಸ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆಮೇಲೆ ಏರ್ ಫಾಲ್ ಜಾಸ್ತಿ ಆಗಿಬಿಟ್ಟಿರುತ್ತೆ, ಮುಖದಲ್ಲಿ ಕಲೆಗಳು, ಪಿಂಪಲ್ಸ್ಗಳು ಹಾಗೇ ಕೆಲವೊಬ್ಬರಿಗೆ ಕಂಟಿನ್ಯೂ ಆಗೋಗ್ಬಿಟ್ಟಿರುತ್ತೆ. ಸೊ ಇದರಿಂದ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಕೆಲವೊಬ್ಬರು, ತುಂಬಾ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಸೊ ನಾವು ಹೇಗೆ ನಮ್ಮನ್ನು ನಾವು ರಿಕವರ್ ಮಾಡ್ಕೊಳ್ಳೋದು, ನಾವು ಮೊದಲೇ ಇರೋ ಥರ ನಾವು ಹೇಗೆ ನಮ್ಮನ್ನು ಮತ್ತೆ ನಾವು ಮೊದಲಿನಾಗೆ ಹೇಗೆ ನಾವು ಮಾಡ್ಕೊಳ್ಳೋದು ಅಂತ ತುಂಬಾ ಡಿಪ್ರೆಷನ್ ಹೋಗಿರ್ತಾರೆ, ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಅಥವಾ ಕೆಲವರು ಮಾತಾಡ್ಸಿದ್ರೇ ಒಂಥರ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ, ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಸೊ ನಾವು ಈ ಟೈಮಲ್ಲಿ ತುಂಬಾ ಕೇರ್ ಮಾಡ್ಕೋಬೇಕಾಗುತ್ತೆ ನಮ್ಮನ್ನು ನಾವು. ಮೊದಲನೇದಾಗಿ ಏನಪ್ಪ ಅಂತಂದರೆ, ಎಷ್ಟು ಚೆನ್ನಾಗಿ ನೀವು ಬಾಣಂತನನ ಮಾಡ್ಕೋತೀರೋ, ನೀವು ಎಷ್ಟು ಚೆನ್ನಾಗಿ ನೀವು ಬಾಣಂತನದ ಎಲ್ಲ ಒಂದು ಪ್ರೊಸೀಜರ್ಸ್ನ ಫಾಲೋ ಮಾಡ್ತೀರೋ, ನೀವು ಅಷ್ಟು ಆರೋಗ್ಯವಾಗಿ ಕೂಡ ಇರ್ಬೋದು, ನೀವು ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸ್ಬೋದು. ಹಾಗೆಯೇ ನಿಮ್ಮ ಬ್ಯೂಟಿನ ಇನ್ನೂ ಕೂಡ ಹೆಚ್ಚಾಗಿಸ್ಕೋಬೋದು. ನೀವು ಚೆನ್ನಾಗಿ ಬಾಣಂತನನ ಮಾಡ್ಕೊಂಡಿದ್ದೇ ಆಗಿದ್ರೆ ನೀವು ನಿಮ್ಮ ಸ್ಕಿನ್ನನ್ನು ಇನ್ನೂ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೂ ಕೂಡ 2 ಮಕ್ಕಳು, ನಾನು ಕೂಡ 2 ಬಾಣಂತನನ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರುವಂತಹ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ನಾನು ನನ್ನ ಒಂದು ಬಾಣಂತನ ಮಾಡಿದ್ದು ನಮ್ಮ ಊರಲ್ಲೇ ಒಬ್ಬರು ಅಜ್ಜಿ ಇದ್ದಾರೆ. ಅವರೊಂದು 30-40 ವರ್ಷಗಳಿಂದ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಾಣಂತನಕ್ಕೆ ಆ ಅಜ್ಜಿನೇ ಕರೆಯೋದು. ಸೊ ಅವರ ಆಲ್ಮೋಸ್ಟ್ ಎಲ್ಲರದ್ದು ಬಾಣಂತನನ ಅವರೇ ಮಾಡೋದು ನಮ್ಮೂರಲ್ಲಿ. ಹಾಗೆಯೇ ಅವರು ನಾರ್ಮಲ್ ಡೆಲಿವರಿ ಆಗೋ ಥರ ಇತ್ತು ಅಂತಂದರೆ, ಅವರು ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಏನಾದರೂ ಇತ್ತು ಅಂತಂದರೆ ಅವರು ಮನೆಯಲ್ಲೇ ನಾರ್ಮಲ್ ಡೆಲಿವರಿ ಮಾಡಿಸ್ತಾರೆ. ಸೊ ಆ ಥರ ಅವರು ತುಂಬ ಚಿಕ್ಕ ವಯಸ್ಸಿಂದನೇ ಅವರು ಬಾಣಂತನನ ಮಾಡ್ಕೊಂಡ್ಬಂದಿದ್ದಾರೆ. ಆ ಅಜ್ಜಿಗೆ ಇವಾಗ ಸುಮಾರು 85 ವರ್ಷ ಇರ್ಬೋದು. ಅವರು ತುಂಬಾ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದಾರೆ ಬಾಣಂತನ ಮಾಡೋದ್ರಲ್ಲಿ. ಸೊ ನಾನು ಕೂಡ ನನ್ನ 2 ಮಕ್ಕಳ ಬಾಣಂತನವನ್ನು ಆ ಅಜ್ಜಿ ಹತ್ರನೇ ಮಾಡಿಸ್ಕೊಂಡಿದ್ದು. ಸೊ ಬೇಕಿದ್ರೆ ನಿಮಗೆ ಆ ಅಜ್ಜಿ ಹತ್ರ ಕೂಡ ಒಂದು ವಿಡಿಯೋನ ಮಾಡಿಸ್ತೀನಿ, ಯಾವ ರೀತಿಯಾಗಿ ಬಾಣಂತನ ಮಾಡ್ಕೋಬೇಕು ಅಂತ ಹೇಳಿ ಆ ಅಜ್ಜಿ ಜೊತೆ ಒಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳಿದಾಗೆ ನೀವು ಎಷ್ಟು ಚೆನ್ನಾಗಿ ಬಾಣಂತನನ ಮಾಡ್ಕೋತೀರೋ ನೀವು ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಕೂಡ ಇರ್ಬೋದು, ನಿಮ್ಮ ಬ್ಯೂಟಿನ ಇನ್ನೂ ಕೂಡ ಹೆಚ್ಚಾಗಿಸ್ಕೋಬಹುದು. ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ, ನೀವು ಆರೋಗ್ಯಯುತವಾದಂತಹ ಊಟನ ಮಾಡಬೇಕು. ಹೆಚ್ಚು ಪ್ರೋಟೀನ್ ಯುಕ್ತ ಊಟನ ನೀವು ಮಾಡಬೇಕಾಗುತ್ತೆ. ಹೆಚ್ಚಾಗಿ ಹಣ್ಣುಗಳನ್ನು ಆಗಿರ್ಬೋದು ಅಥವಾ ತರಕಾರಿಗಳು, ಸೊಪ್ಪುಗಳನ್ನು ನೀವು ಜಾಸ್ತಿ ತಿನ್ನಬೇಕು. ಆ ಟೈಮಲ್ಲಿ
ನೀವು ಎಷ್ಟು ಚೆನ್ನಾಗಿ ಬಾಣಂತನ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿರ್ತೀರಾ. ಏನಕ್ಕಂದರೆ ಆ ಬಾಣಂತನ ಮಾಡ್ಕೊಳ್ಳೋ ಅಂತಹ ಟೈಮ್ ಪದೇ ಪದೇ ಸಿಗೋದಿಲ್ಲ. ಆ ಥರ ರೆಸ್ಟ್ ಮಾಡಿಕೊಂಡು ಬಾಣಂತನ ಮಾಡ್ಕೊತ ಟೈಮ್ ಮತ್ತೆ ಸಿಗೋದಿಲ್ಲ. ಅದಕ್ಕೋಸ್ಕರ ಬಾಣಂತನದ ಟೈಮಲ್ಲೇ ನೀವು ಎಷ್ಟು ಬೇಕೋ ಅಷ್ಟು ಬೆನಿಫಿಟ್ಸ್ನ ನೀವು ಪಡ್ಕೋಬೇಕು. ಹೆಚ್ಚಾಗಿ ಹಣ್ಣುಗಳನ್ನು ತಿನ್ನಿ, ಹೆಚ್ಚಾಗಿ ತರಕಾರಿ ಸೊಪ್ಪುಗಳನ್ನು ತಿನ್ನಿ. ನೀವು ಚಪಾತಿ ಗೋಧಿ ಐಟಮ್ಸ್ನ ಜಾಸ್ತಿ ಕೊಡ್ತಾ ಇರ್ತಾರೆ ಬಾಣಂತನದಲ್ಲಿ. ನೀವು ಚಪಾತಿಗೆ ನೀವು ಸೊಪ್ಪಿನ ಪಲ್ಯನ ಜಾಸ್ತಿ ಮಾಡ್ಕೊಳ್ಳಿ. ಬರೀ ನಮ್ಮಮ್ಮ ಅಂತೂ ನನಗೆ ಬಾಣಂತನದಲ್ಲಿ ನಾನು ಚಪಾತಿ ಮಾಡಿದ್ರೆ ಬರೀ ಸೊಪ್ಪಿನ ಪಲ್ಯನೇ ಜಾಸ್ತಿ ಕೊಡ್ತಾಯಿದ್ರು. ಅದೆಷ್ಟು ಸೊಪ್ಪು ತಿಂದಿದ್ದೀನೋ ನನಗೆ ಗೊತ್ತಿಲ್ಲ. ಅಷ್ಟು ಸೊಪ್ಪನ್ನು ಬರೀ ಸೊಪ್ಪು ಹಾಕಿನೇ ಪಲ್ಯ ಮಾಡ್ತಾಯಿದ್ರು, ಬೇರೆ ಏನು ಹಾಕ್ತಾ ಇರಲಿಲ್ಲ. ಬರೀ ಸೊಪ್ಪಿನ ಪಲ್ಯನೇ ಮಾಡ್ತಾಯಿದ್ರು, ಕೊಡ್ತಾಯಿದ್ರು ನನಗೆ. ಸೊ ಆರೋಗ್ಯಯುತವಾದಂತಹ ಪ್ರೋಟೀನ್ಯುಕ್ತ ಊಟನ ನೀವು ಹೆಚ್ಚಾಗಿ ಮಾಡಿ. ನಂತರ ಹೆಚ್ಚಾಗಿ ನೀರನ್ನು ಕುಡೀರಿ. ಈಗ ಕೆಲವೊಬ್ರು ಹೇಳ್ತಾರೆ ಗಂಡು ಮಗು ಆದರೆ ಹೆಚ್ಚಾಗಿ ನೀರು ಕುಡಿಬಾರ್ದು, ಅದೇನು ಬಿಕ್ಳಿಕೆ ಬರುತ್ತೆ ಪಾಪುಗೆ ಅಂತ ಹೇಳಿ ಜಾಸ್ತಿ ನೀರನ್ನೇ ಕೊಡೋದಿಲ್ಲ. ಆ ಮಿಸ್ಟೇಕ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಗಂಡಾದರೂ ಆಗಿರಲಿ ಅಥವಾ ಹೆಣ್ಣು ಪಾಪನಾದರೂ ಆಗಿರಲಿ, ಹೆಚ್ಚಾಗಿ ನೀರು ಕುಡೀರಿ. ಈ ಟೈಮಲ್ಲಿ ನೀರಿನ ಅವಶ್ಯಕತೆ ಬಾಡಿಗೆ ತುಂಬಾ ಜಾಸ್ತಿ ಇರುತ್ತೆ. ಏನಕ್ಕಂದರೆ ಜಾಸ್ತಿ ಹೀಟಿನ ಐಟಮ್ಸ್ನೇ ಜಾಸ್ತಿ ಕೊಡ್ತಾ ಇರ್ತಾರೆ. ತುಪ್ಪ ಆಗಿರ್ಬೋದು ಅಥವಾ ಗೋಧಿ ಐಟಮ್ಸ್ ಆಗಿರ್ಬೋದು. ಈ ಥರ ಜಾಸ್ತಿ ಹೀಟ್ ಐಟಮ್ಸ್ನೇ ಕೊಡೋದ್ರಿಂದ ನೀವು ದೇಹಕ್ಕೆ ನೀರನ್ನು ಹೆಚ್ಚಾಗಿ ಒದಗಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಬಾಡಿ ತುಂಬಾ ಹೀಟಾಗಿ ಅದು ಪೈಲ್ಸ್ ಬರೋ ಚಾನ್ಸಸ್ ಇರುತ್ತೆ ಬಾಣಂತಿಯರಿಗೆ. ಸೊ ಅದಕ್ಕೋಸ್ಕರ ನೀವು ಬಾಣಂತನದಲ್ಲಿ ತುಂಬಾ ಜಾಸ್ತಿ ನೀರನ್ನು ಕುಡಿಬೇಕಾಗುತ್ತೆ. ಒಂದು 3 to 4 ಲೀಟರ್ಸ್ ನೀರಂತೂ ನೀವು ಕುಡಿಲೇಬೇಕಾಗುತ್ತೆ. ನಂತರ ಸ್ನಾನಕ್ಕೆ ಬಾಣಂತನದಲ್ಲಿ ತುಂಬ ಜಾಸ್ತಿ ಬಿಸಿ ಬಿಸಿ ನೀರನ್ನೇ ಬಾಡಿಗೆ ಹಾಕ್ತಾ ಇರ್ತಾರೆ. ತುಂಬ ಜಾಸ್ತಿ ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡಿಸ್ತಾ ಇರ್ತಾರೆ. ಅದು ಕೂಡ ತುಂಬಾ ಒಳ್ಳೆಯದು. ಬಾಣಂತನದಲ್ಲಿ ಜಾಸ್ತಿ ಬಿಸಿ ಬಿಸಿ ನೀರನ್ನೇ ದೇಹಕ್ಕೆ ಹಾಕ್ಕೊಳ್ಳೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಬಾಡಿ. ನಂತರ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾಯಿದ್ರು ಅಂತಂದರೆ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡಿಸಿ ಮಂಚಕ್ಕೆ ಹಗ್ಗದಿಂದ ಎಣಿತಾ ಇದ್ರು. ಮಂಚ ಫುಲ್ ಹಗ್ಗದಿಂದ ಪ್ಲೇವಿಡ್ ಎಲ್ಲ ತೆಗೆದ್ಬಿಟ್ಟು ಮಂಚಕ್ಕೆ ಹಗ್ಗನ ಫುಲ್ ಹೆಣದ್ಬಿಟ್ಟು ಅದ್ರ ಮೇಲೆ ನಮ್ಮನ್ನು ಮಲಗಿಸ್ಬಿಟ್ಟು ಮಂಚದ ಕೆಳಗೆ ಕೆಂಡವನ್ನು ಇಡ್ತಿದ್ರು. ಆ ಕೆಂಡದ ಬಿಸಿ ಎಲ್ಲ ನಮ್ಮ ಬಾಡಿಗೆ ತಾಗಬೇಕಿತ್ತು. ಅಲ್ಲೇ ಆರಾಮ್ಸೆ ನಿದ್ದೆ ಮಾಡಿಬಿಡ್ತಾ ಇದ್ವಿ. ಮಂಚದ ಮೇಲೆ ಮಲಗಿಸ್ಬಿಟ್ಟು ಒಂದು ಫುಲ್ ಬೆಡ್ಶೀಟ್ ಹೊಚ್ಬಿಡೋರು. ಅಲ್ಲೇ ನಾವು ಆರಾಮ್ಸೆ ನಿದ್ದೆ ಮಾಡ್ತಾ ಇದ್ವಿ. ಆ ಕೆಂಡ ಬಾಡಿ ಫುಲ್ ತಗೋತಾ ಇತ್ತು. ಕೆಂಡದಿಂದ ಫುಲ್ ಬಾಡಿನ ಕಾಸ್ಕೋತಾ ಇದ್ವಿ. ಅದು ಕೂಡ ಬಾಣಂತನದಲ್ಲಿ ತುಂಬಾ ಒಳ್ಳೆಯದು. ಸೊ ಏನಪ್ಪ ಅಂತಂದರೆ ನೈಟ್ ನಿದ್ದೆ ಇದ್ದೇ ಇರೋ ಕಾರಣ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇರುತ್ತೆ. ನೈಟೆಲ್ಲ ಪಾಪುನ ನೋಡ್ಕೊಳ್ಳೋದ್ರಲ್ಲೇ ಸೊ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಆಗಿರಲ್ಲ. ಸೊ ಅದರಿಂದ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಏನು ಮಾಡಬೇಕಪ್ಪ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆಗಿ ಇದ್ದೇ ಇರ್ತಾರೆ. ಅಜ್ಜಿ, ಅಮ್ಮ, ಹಸ್ಬೆಂಡ್ ಯಾರಾದರೂ ಇದ್ದೇ ಇರ್ತಾರೆ. ಅವ್ರ ಕಡೆ ಪಾಪುನ ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ನೀವು ಆದಷ್ಟು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅಥವಾ ಪಾಪು ಮಲ್ಕೊಂಡಾಗ ನೀವು ರೆಸ್ಟ್ ಮಾಡಿ. ಅಥವಾ ಪಾಪುನ ಅವ್ರ ಕಡೆ ಕೊಟ್ಬಿಟ್ಟು ನೀವು ಆದಷ್ಟು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ರೆಸ್ಟ್ ಮಾಡುವಾಗ ನೀವು ಕಣ್ಣಿನ ಮೇಲೆ ಸೌತೆಕಾಯಿನ ಸ್ಲೈಸ್ ಮಾಡಿಬಿಟ್ಟು ಸೌತೆಕಾಯಿನ ಇಟ್ಕೊಂಡು ಮಲಗೋದ್ರಿಂದ ಡಾರ್ಕ್ ಸರ್ಕಲ್ ಆದಷ್ಟು ಕಡಿಮೆ ಆಗುತ್ತೆ. ನೀವು ಕಣ್ಣಿನ ಮೇಲೆ ಸೌತೆಕಾಯಿನ ಇಟ್ಕೊಳ್ಳೋದ್ರಿಂದ. ಅದಕ್ಕೋಸ್ಕರ ನೀವು ಬಾಣಂತನದಲ್ಲಿ ರೆಸ್ಟ್ ಮಾಡ್ತಾನೆ ಇರ್ತೀರಾ. ಸೊ ಅದಕ್ಕೋಸ್ಕರ ಬಾಣಂತನದಲ್ಲಿ ನೀವು ಕಣ್ಣಿನ ಮೇಲೆ ಸೌತೆಕಾಯಿನ ಇಟ್ಕೊಳ್ಳೋದ್ರಿಂದ ನೀವು ಬಾಣಂತನದಲ್ಲಿ ಆಗುವಂತಹ ಡಾರ್ಕ್ ಸರ್ಕಲ್ಸ್ನ ನೀವು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಜಾಸ್ತಿ ಹೊತ್ತು ಕೂರೋದಕ್ಕೆ ಹೋಗಬೇಡಿ. ಆದಷ್ಟು ರೆಸ್ಟ್ ಮಾಡಿ ಉದ್ದ ಮಲ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡೇ ಮಲ್ಕೊಳ್ಳಿ. ನಮ್ಮಮ್ಮ ಅಂದ್ರೂ ಕೂತ್ಕೊಳ್ಳೋಕ್ಕೆ ಬಿಡ್ತಾನೆ ಇರಲಿಲ್ಲ. ಚಕಮಕ ಹಾಕಿ ಕೂತ್ಕೊಂಡೇ ಇಲ್ಲ ನಾನು ಜಾಸ್ತಿ ಬಾಣಂತನದಲ್ಲಿ. ಆದಷ್ಟು ಮಲ್ಕೊಂಡೇ ಇರಿ, ಕಾಲ ಮೇಲೆ ಕಾಲು ಹಾಕ್ಕೊಂಡೇ ಮಲ್ಕೊಳ್ಳಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತೆ. ನಾನು ಹೇಳಿದ್ನಲ್ಲ, ಅಜ್ಜಿ ಜೊತೆ ಒಂದು ವಿಡಿಯೋ ಮಾಡ್ತೀನಿ. ಯಾವ ಥರ ಬಾಣಂತನ ಮಾಡ್ಕೋಬೇಕು, ಯಾವ ಥರ ಬಾಣಂತನ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಒಂದು ವಿಡಿಯೋನ ಮಾಡ್ತೀನಿ. ಏನಪ್ಪ ಅಂತಂದರೆ ಆಫ್ಟರ್ ಡೆಲಿವರಿ ತುಂಬಾ ಬಾಡಿ ವೀಕಾಗಿ ಹೋಗ್ಬಿಟ್ಟಿರುತ್ತೆ, ಶಕ್ತಿನ ಕಳ್ಕೊಂಡಿರುತ್ತೆ. ಆಮೇಲೆ ಜಾಸ್ತಿ ಬೆನ್ನು ಬರ್ತಾ ಇರುತ್ತೆ. ಸಿಸೇರಿಯನ್ ಆದ್ರಂತೂ ಬೆನ್ನಿಗೆ ಅನಸ್ತೇಷಿಯಾ ಇಂಜೆಕ್ಷನ್ನ ಕೊಟ್ಟಿರ್ತಾರೆ. ಅದರಿಂದನೂ ಕೂಡ ಬೆನ್ನು ನೋವು ಬರೋ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ರೆಸ್ಟ್ ಮಾಡಿ, ಆದಷ್ಟು ಮಲ್ಕೊಂಡೇ ಇರಿ. ಆಮೇಲೆ ನೀವು ಜಾಸ್ತಿ ಯಾವುದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಡಿಪ್ರೆಷನ್ಗೆ ಹೋಗೋದು, ತುಂಬಾ ಯೋಚನೆ ಮಾಡೋದು, ಆ ಥರ ಎಲ್ಲ ಬಾಣಂತನದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕಂದರೆ ಬಾಣಂತನದಲ್ಲಿ
ಬಾಡಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಬಾಣಂತನದಲ್ಲಿ ಬಾಡಿ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬಾ ಬೇಗ ಬಾಡಿಗೆ ಎಫೆಕ್ಟ್ ಆಗುತ್ತೆ. ನೀವು ಏನೇ ಒಂದು ಮಾಡಿದರೂ ಕೂಡ ಅದು ಬೇಗನೆ ಬಾಡಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದಕ್ಕೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರಿ, ಕಾಮ್ ಆಗಿರಿ, ಬಾಣಂತನನ ಎಂಜಾಯ್ ಆಗಿ ಬಾಣಂತನ ಮಾಡಿಸ್ಕೊಳ್ಳಿ. ನೀವು ಹೆಚ್ಚಾಗಿ ಎಷ್ಟು ಚೆನ್ನಾಗಿ ನೀವು ಬಾಣಂತನನ ಮಾಡಿಸ್ಕೋತೀರೋ ಅಷ್ಟೇ ಹೆಲ್ದಿ ಆಗಿರ್ತೀರಾ, ಹಾಗೆಯೇ ತುಂಬ ಬ್ಯೂಟಿಫುಲ್ ಆಗಿ ಕೂಡ ಆಗ್ತೀರಾ. ನೀವು ಮೊದಲಿದ್ದಕ್ಕಿಂತ ಇನ್ನೂ ಕೂಡ ಬ್ಯೂಟಿಫುಲ್ ಆಗಿ ಆಗ್ತೀರಾ ನೀವು ಚೆನ್ನಾಗಿ ಬಾಣಂತನ ಮಾಡಿಸ್ಕೊಂಡಿದ್ದೆ ಆದರೆ. ಆಮೇಲೆ ಈ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಸ್ಕಿನ್ ತುಂಬಾ ಚೇಂಜಸ್ ಆಗೋಗ್ಬಿಟ್ಟಿರುತ್ತೆ. ಇವಾಗ ಪಿಂಪಲ್ಸ್, ಕಲೆಗಳು, ಡಾರ್ಕ್ ಸರ್ಕಲ್ಸ್ ಅಂತ ತುಂಬಾ ಸ್ಕಿನ್ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ, ಸ್ಕಿನ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದು ಆಫ್ಟರ್ ಡೆಲಿವರಿ ಕೂಡ ಅದೇ ಕಂಟಿನ್ಯೂ ಆಗಿರುತ್ತೆ. ಕೆಲವೊಬ್ಬರಿಗೆ ಪಿಂಪಲ್ಸ್ ಆಗೋದಿಲ್ಲ ಬಾಣಂತನದಲ್ಲಿ ಸ್ಕಿನ್ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿರುತ್ತೆ. ಬಟ್ ಇನ್ನು ಕೆಲವರಿಗೆ ಅದು ಪ್ರೆಗ್ನೆಂಟಲ್ಲಿ ಇದ್ದುವಂತಹ ಸ್ಕಿನ್ ಪ್ರಾಬ್ಲಮ್ ಹಾಗೇ ಕಂಟಿನ್ಯೂ ಆಗಿಬಿಟ್ಟಿರುತ್ತೆ ಬಾಣಂತನದಲ್ಲೂ ಕೂಡ. ಸೊ ಅಂಥವರು ಜಾಸ್ತಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ. ಅರಿಶಿನ ಜಾಸ್ತಿ ಹಚ್ಕೊಳ್ಳಿ. ಆಮೇಲೆ ಅರಿಶಿನ, ಕಡಲೆ ಹಿಟ್ಟು, ಎಣ್ಣೆನ ಹಾಕ್ಕೊಂಡು ಪೇಸ್ಟನ್ನು ಮಾಡಿಕೊಂಡು ನೀವು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಬ್ರೈಟ್ನೆಸ್ ಆಗುತ್ತೆ. ಹಾಗೆಯೇ ಪಿಂಪಲ್ಸ್, ಕಲೆಗಳು, ಬ್ಲ್ಯಾಕ್ ಹೆಡ್ಸ್ ಈ ಥರ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು. ಅರಿಶಿನ 1 ಸ್ಪೂನ್, 1 ಸ್ಪೂನ್ ಕಡಲೆ ಹಿಟ್ಟು, ಹಾಗೆಯೇ ಕೊಬ್ಬರಿ ಎಣ್ಣೆ ಈ ಥರ ಪೇಸ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದರೂ ಬಿಟ್ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಬಾಣಂತನದಲ್ಲಿ. ನಮ್ಮಮ್ಮ ಅಂದರೂ ನನಗೆ ಬಾಣಂತನದಲ್ಲಿ ಅದು ಎಷ್ಟು ಅರಿಶಿನ ಹಚ್ಚಿದಾರೋ ಗೊತ್ತಿಲ್ಲ. ಅರಿಶಿನ ಹಾಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ, ಬಿಸಿ ಮಾಡಿರೋಂಥ ಕೊಬ್ಬರಿ ಎಣ್ಣೆ ಹಾಗೂ ಅರಿಶಿನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಕೊಡ್ತಾಯಿದ್ರು. ನಾನು ಹಚ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನಂತರ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾಯಿದ್ದೆ. ಹಾಗೆಯೇ ಬಾಣಂತನದಲ್ಲಿ ಕೆಲವರಿಗೆ ಬಾಡಿ ಫುಲ್ ಇಚ್ಚಿಂಗ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದು ಕಾಮನ್ ಪ್ರಾಬ್ಲಮ್ ಬಾಣಂತನದಲ್ಲಿ, ಇಚ್ಚಿಂಗ್ ಪ್ರಾಬ್ಲಮ್. ನೀವು ಅದಕ್ಕೆ ಮಾಡಬೇಕಾಗಿರುವಂತಹ ಹೋಮ್ ರೆಮಿಡಿ ಏನಂದರೆ ತುಂಬಾ ಸಿಂಪಲ್. ಏನಪ್ಪ ಅಂತಂದರೆ ಬೇವಿನ ಸೊಪ್ಪನ್ನು ತಂದುಬಿಟ್ಟು ಕ್ಲೀನಾಗಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಬಿಸಿ ಇರುವಂತಹ ಉಗುರು ಬೆಚ್ಚಗೆ ಇರುವಂತಹ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಅದನ್ನು ಬಾಡಿ ಫುಲ್ ಅಪ್ಲೈ ಮಾಡಿ ನೀವು ಒಂದು 10 ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ಬಾಡಿನಲ್ಲಿ ಇಚ್ಚಿಂಗ್ ಪ್ರಾಬ್ಲಮ್ ದೂರ ಆಗುತ್ತೆ. ಸೊ ಇಚ್ಚಿಂಗ್ ಪ್ರಾಬ್ಲಮ್ ನಿಮಗೆ ಯಾವಾಗೂ ಕೂಡ ಬರೋದೇ ಇಲ್ಲ ಬಾಣಂತನ. ಅದಕ್ಕೆ ನಾನು ಹೇಳಿದ್ದು ಬಾಣಂತನನ ನೀವು ಎಷ್ಟು ಚೆನ್ನಾಗಿ ಮಾಡ್ಕೋತೀರೋ ಅಷ್ಟು ನೀವು ಸ್ಕಿನ್ನನ್ನು ಕೂಡ, ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಟ್ಕೋಬೋದು ಅಂತ. ಸೊ ಅದಕ್ಕೋಸ್ಕರ ನೀವು ಇಚ್ಚಿಂಗ್ ಪ್ರಾಬ್ಲಮ್ ಕಾಮನ್ ಆಗಿ ಬಾಣಂತನದಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಬೇವಿನ ಸೊಪ್ಪು ಹಾಗೆಯೇ ಬಿಸಿ ಕೊಬ್ಬರಿ ಎಣ್ಣೆನ ಪೇಸ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು, ಬಾಡಿ ಫುಲ್ ಅಪ್ಲೈ ಮಾಡಬೇಕು. ನಮ್ಮಮ್ಮ ಅಂದ್ರೂ ಬಾಡಿ ಫುಲ್ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ನಂತರ ಸ್ನಾನ ಮಾಡೋದಕ್ಕೆ ಹೇಳ್ತಾಯಿದ್ರು. ಸೊ ನನ್ನ ಬಾಣಂತನಂತೂ ತುಂಬಾ ಚೆನ್ನಾಗಾಗಿದೆ. ಹೇಳಿದ್ನಲ್ಲ, ಅಜ್ಜಿ ಕೂಡ ತುಂಬಾ ಹೆಲ್ಪ್ ಮಾಡಿದರು ನನ್ನ ಬಾಣಂತನ ಮಾಡೋದಕ್ಕೆ. ತುಂಬ ಜನಕ್ಕೆ ಬಾಣಂತನದಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಆಗ್ತಾ ಇರಲ್ಲ. ಪಾಪು ತುಂಬಾ ಕಿರಿಕಿರಿ ಮಾಡ್ತಾ ಇರುತ್ತೆ, ಅದಕ್ಕೆ ಹೊಟ್ಟೆ ತುಂಬಿರಲ್ಲ, ತುಂಬಾ ಅಳ್ತಾ ಇರುತ್ತೆ. ಸೊ ಇದರಿಂದ ಕೂಡ ಬಾಣಂತನದಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇದಕ್ಕೆ ಮಾಡಬೇಕಾಗಿರುವಂತಹ ಹೋಮ್ ರೆಮಿಡಿ ಏನಪ್ಪ ಅಂತಂದರೆ ಅವಳಿ ಬೀಜ ಅಂತ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಇದು ಅವಳಿ ಬೀಜ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಈ ಅವಳಿ ಬೀಜನ ತಂದುಬಿಟ್ಟು ನೀವು ರಾತ್ರಿ ನೀರಲ್ಲಿ ನೆನೆ ಹಾಕಬೇಕು. ರಾತ್ರಿ ನೀರಲ್ಲಿ ನೆನೆ ಹಾಕಿದ್ರೆ ಅದು ಬೆಳಗ್ಗೆ ಅನ್ನೋದ್ರಿಗೆ ಸ್ವಲ್ಪ ಹಳ್ಕೊಂಡಿರುತ್ತೆ. ಅವಳಿ ಬೀಜನ ನೀವು ಹಾಲು, ತುಪ್ಪ ಹಾಗೆಯೇ ಉಪ್ಪು ಅಥವಾ ಬೆಲ್ಲನ ಹಾಕಿ ಈ ಅವಳಿ ಬೀಜನ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕ್ ತುಂಬಾ ಚೆನ್ನಾಗಾಗುತ್ತೆ. ನಾನು 2 ಬಾಣಂತನದಲ್ಲೂ ಈ ಅವಳಿ ಬೀಜನ ಕುಡಿತಾ ಇದ್ದೆ ಡೈಲಿ. ತುಂಬಾ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಾಗೋದು. ಯಾರಿಗೆಲ್ಲ ಬ್ರೆಸ್ಟ್ ಮಿಲ್ಕ್ ಪ್ರಾಬ್ಲಮ್ ಇರುತ್ತೋ, ಯಾರಿಗೆಲ್ಲ ಬ್ರೆಸ್ಟ್ ಮಿಲ್ಕ್ ಆಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಇರೋರು ಈ ಟಿಪ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಅವಳಿ ಬೀಜನ ನೀವು ಕುಡಿತಾ ಬರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ, ಪಾಪು ಕೂಡ ಹ್ಯಾಪಿಯಾಗಿರುತ್ತೆ. ಏನಕ್ಕಂದರೆ ಪಾಪುಗೆ ಬ್ರೆಸ್ಟ್ ಮಿಲ್ಕ್ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ನೀವು 1 ಇಯರ್ 1.5 ಇಯರ್ ಆದ್ರೂ ನೀವು ಪಾಪುಗೆ ಬ್ರೆಸ್ಟ್ ಮಿಲ್ಕ್ನ ಕೊಡಲೇಬೇಕು. ಇದರಿಂದ ಪಾಪು ಕೂಡ ಹೆಲ್ದಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಬ್ರೆಸ್ಟ್ ಮಿಲ್ಕ್ ತುಂಬಾ ಒಳ್ಳೆಯದು. ಬ್ರೆಸ್ಟ್ ಮಿಲ್ಕ್ನ ಮಾತ್ರ ನೀವು ಮಿಸ್ ಮಾಡಬೇಡಿ ಪಾಪುಗನ್ನ ಕೊಡೋದು. ನೀವು ಅಥವಾ ಕೆಲವೊಬ್ಬರು ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ, ಬ್ರೆಸ್ಟ್ ಮಿಲ್ಕ್ನ ಕೊಡೋದ್ರಿಂದ, ಫೀಡ್ ಮಾಡಿಸೋದ್ರಿಂದ ನಮ್ಮ ಬ್ಯೂಟಿ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಆ ಥರ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಬ್ರೆಸ್ಟ್ ಮಿಲ್ಕ್ ಕೊಡೋದ್ರಿಂದ ನಿಮ್ಮ ಬ್ಯೂಟಿ ಖಂಡಿತ ಹಾಳಾಗೋದಿಲ್ಲ.
ಸೊ ಪಾಪುಗೆ ಸಂಪೂರ್ಣ ಪೋಷಕಾಂಶ ಸಿಗಬೇಕು ಅಂತಂದರೆ ನೀವು ಬ್ರೆಸ್ಟ್ ಮಿಲ್ಕ್ನ ಕೊಡಲೇಬೇಕು. ಪಾಪುಗೆ ಬ್ರೆಸ್ಟ್ ಮಿಲ್ಕಲ್ಲಿ ಸಿಗುವಂತಹ ಒಂದು ಬೆನಿಫಿಟ್ಸ್ ಇನ್ನು ಯಾವುದ್ರಲ್ಲೂ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಅಟ್ಲೀಸ್ಟ್ 1 ಇಯರ್ ಆದ್ರೂ ನೀವು ಬ್ರೆಸ್ಟ್ ಫೀಡ್ ಮಾಡಿಸ್ಲೇಬೇಕು. ಆಮೇಲೆ ಇನ್ನೊಂದು ಮೇನ್ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಬಾಣಂತನದಲ್ಲಿ ಯಾವ ಕಾರಣಕ್ಕೂ 1 ಇಯರ್ವರೆಗೂನಾದರೂ ಫೇಶಿಯಲ್ ಅಥವಾ ಐಬ್ರೋಸ್ನ ಮಾಡ್ಸೋದಕ್ಕೆ ಹೋಗ್ಬೇಡಿ. ನೀವು ಆದಷ್ಟು ಬಾಣಂತನದಲ್ಲಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ. ನಮ್ಮಮ್ಮ ಅಂತೂ ನನಗೆ 1 ಇಯರ್ವರೆಗೂ ಐಬ್ರೋಸ್ ಮಾಡ್ಸೋದಕ್ಕೇ ಬಿಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ 1 ಇಯರ್ವರೆಗೂನಾದರೂ ನೀವು ಐಬ್ರೋಸ್ ಫೇಶಿಯಲ್ ಮಾಡಿಸೋದನ್ನ ಕಡಿಮೆ ಮಾಡಿ. ಹೋಮ್ ರೆಮಿಡೀಸ್ನೇ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಅದರಿಂದ ತುಂಬಾ ಒಳ್ಳೆಯದು, ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಸೊ ಆದಷ್ಟು ಪಾರ್ಲರ್ನ ಅವಾಯ್ಡ್ ಮಾಡಿ ಬಾಣಂತನದಲ್ಲಿ. 1 ಇಯರ್ವರೆಗೂನಾದರೂ ಐಬ್ರೋಸ್ ಫೇಶಿಯಲ್ಸ್ ಈ ಥರ ಮಾಡಿಸೋದ್ಕಿಂತ ಹೋಮ್ ರೆಮಿಡೀಸ್ನೇ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಚೆನ್ನಾಗಿ ನೀವು ನಿಮ್ಮ ಬಾಣಂತನನ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಹೆಲ್ತ್ ಕೂಡ ಇರುತ್ತೆ, ಹಾಗೆಯೇ ನಿಮ್ಮ ಸ್ಕಿನ್ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಮೊದಲಿದ್ದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ಕೋಬಹುದು ನೀವು ಬಾಣಂತನನ ಚೆನ್ನಾಗಿ ಮಾಡ್ಕೊಂಡಿದ್ದೆ ಆದರೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಹಾಗೆಯೇ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.